ಮಕ್ಕಳಿಗೆ ಕನಕ ಕೊಟ್ಟ ಚಂದಿರ ಅಂಬೇಡ್ಕರ ಯಾರು ಅಂಬೇಡ್ಕರ ಮನುಷ್ಯರೆಲ್ಲ ಒಂದೇ ಎಂದು ಹೃದಯ ಒಡೆದ ಡಂಗುರ ತನ್ನ ಒಡಲ ಕಳಕಿತ್ತಲು ಭೂಮಿ ಹಡೆದ ಸುಂದರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನ ಬರೆಯಲಪ್ಪ ಒಂದು ವಾಕ್ಯ ಸುಂದರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ಪ್ರಪಂಚದಲ್ಲಿ ಯಾರು ಸಂವಿಧಾನ ತೆಗೆದಾಕ್ತೀವಿ, ನಿಮಗೆ ಸಂವಿಧಾನನೇ ಇರಲ್ಲ, ಸಂವಿಧಾನನೇ ಬೇಡ, ನಮಗೆ ಸಂವಿಧಾನನೇ ಅವಶ್ಯಕತೆ ಇಲ್ಲ ಅಂತೇಳಿ ಯಾವನ ಮೊದಲನೇ ಹೇಳೋದು ಕೇಳೋದು ಇವೆಲ್ಲ ಹೇಳಕ್ಕಿದೆ ಕೇಳಕ್ಕಿದೆ. ಸಂವಿಧಾನ ತೆಗಿಲಿಕ್ಕೆ ಯಾವ ಗಣಮಾನ ಕೈಲಿ ಆಗೋದಿಲ್ಲ, ಯಾವ ರಾಜಕೀಯ ಪಕ್ಷದಿಂದಲೂ ಆಗೋದಿಲ್ಲ. ಆದ್ರಿಂದ ದಯಮಾಡಿ ತಾವುಗಳು ಸಂಘಟನೆ ಕಮ್ಮಿ ಮಾಡಬಾರ್ದು. ಸಂಘಟನೆ ಕಮ್ಮಿ ಆಗಿರೋದಕ್ಕೆ ಇವತ್ತು ಎಲ್ಲರೂ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ಸಂವಿಧಾನ ಇರೋದಕ್ಕೋಸ್ಕರನೇ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ 6 ತಾಸು 8 ತಾಸು ನಿದ್ದೆ ಮಾಡ್ತಾರೆ. ಅದೇ ಸಂವಿಧಾನ ಏನಾದರೂ ಇಲ್ಲದ್ರೆ ಇವತ್ತು ಬಜೆಟರ್ ಎಲ್ಲರೂ ಸೇರಿ ಬಡವ್ರನ್ನ ಇದ್ದಂಥ ಶ್ರೀಮಂತರನ್ನ ಬಡವರಿಂದ ಬಿಡ್ತಿದ್ರು, ಅದು ಅರಿವು ಬರ್ತಿಲ್ಲ ಜನಗಳಿಗೆ. ಇವತ್ತು ಕಾನೂನು ಇಷ್ಟು ಗಟ್ಟಿ ಇರೋದಕ್ಕೋಸ್ಕರನೇ ಯಾವುದಾದ್ರೂ ಅಪರಾಧ ಮಾಡಬೇಕಂದ್ರೆ ಎದುರ್ಕೊಂಡು ಸಹಾಯಕತ್ತನ. ಇವತ್ತು ಸಂವಿಧಾನ ಬೇಡ ಅಂದ್ರೆ ಈ ದೇಶದಾಗ ಇರಬಾರ್ದು, ಅವನು ಬೇರೆ ದೇಶಕ್ಕೆ ಹೋಗ್ಬೇಕು. ಆದ್ರಿಂದ ನಾವೆಲ್ಲರೂ ಸೇರಿ ಒಂದು ಸಂಘಟನೆ ಮೂಲಕ ಪ್ರತಿಯೊಂದು ಅಂಬೇಡ್ಕರ್ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಒಕ್ಕಟ್ಟಾಗಿ ಸಂಘಟನೆ ಮಾಡೋಣ, ಹೋರಾಟ ಮಾಡೋಣ, ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಜೈ ಭೀಮ್ ವಂದನೆಗಳನ್ನು ಈ ಒಂದು ವೇದಿಕೆಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹಿರಿಯ ಮುಖಂಡರೇ, ಯುವಕರೇ, ಮಕ್ಕಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನ ಜ್ಯೋತಿಯ 68ನೇ ಪುಣ್ಯತಿಥಿಯನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ದುಃಖದ ಸಂಗತಿ. ಇವತ್ತು 140 ಕೋಟಿ ಜನ ಇವತ್ತು ಆ ಜ್ಞಾನದ ತಂದೆಯನ್ನು ಕಳ್ಕೊಂಡ ದಿನ. ಇದೊಂದು ಥರ ಶ್ಲೋಕದ ದಿನಾಚರಣೆ, ಇದೊಂಥರ ಕರಾಳ ದಿನ. ಅಂಬೇಡ್ಕರ್ ಅವರು 1956ರಲ್ಲಿ ಆಗಲಿ ಇವತ್ತು ನಮ್ಮನ್ನು ತಬ್ಬಿಲಿಯಾಗಿ ಮಾಡಿದ್ದಾರೆ. ಅವರೇನಾದರೂ ಈ ಭಾರತ ದೇಶದಲ್ಲಿ ನಾವು ಜನಿಸದೇ ಇದ್ದರೆ ಪ್ರಾಣಿ ಪಕ್ಷಿಗಳಿಂದ ನಾವು ಜೀವಿಸ್ತಾ ಇದ್ವಿ. ಆದರೆ ಒಂದು ಖೇದಕರ ನೋವು ಏನಾಗುತ್ತೆ ಅಂದರೆ ಇವತ್ತು ದಲಿತ ಸಮುದಾಯದಲ್ಲಿ ಸುಮಾರು 101 ಜಾತಿ SC, 51 ಜಾತಿ ಇವ್ರು ಬರ್ತೀವಿ ನಾವು ಯಾರೋ ಎಸ್ಟಿಗಳು. ಆದರೆ ಮೀಸಲಾತಿ ಎಲ್ಲರಿಗೆ ಬೇಕು. ಪಾಪ ಮೀಸಲಾತಿ ಎಲ್ಲರಿಗೆ ಬೇಕು. ಅಂಬೇಡ್ಕರ್ ಪರಿನಿರ್ವಾಣ, ಅಂಬೇಡ್ಕರ್ ಜಯಂತಿ ಮಾತ್ರ ಒಲೆ ಮಾದಿಗರಿಗೆ ಅಷ್ಟೇ ಬೇಕು. ಇಲ್ಲಿ ನೋಡಿ, ಇಲ್ಲೇ ಇದೇ ಕಂಪ್ನಿಗಳು ಎಷ್ಟು ಜನ ಇದಾರ ಪುಣ್ಯಾತ್ಮರು ಮೀಸಲಾತಿ ತಿಂದು ಎಲ್ಲೋ ಬದುಕ್ತಿದಾರ. ಇವತ್ತು ನನ್ನ ಸಮುದಾಯ, ನನ್ನ ಮಾದಿಗ ಸಮುದಾಯ, ಇವತ್ತು ಚಲವಾದಿ ಸಮುದಾಯದವರು ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ದುಃಖದ ಒಂದು ಛಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಎಷ್ಟು ಇದಾಗ್ತದೆ, ಹೌದಲ್ಲ? ಇವತ್ತು ನೋಡಿ, ಇವತ್ತಿನ ವ್ಯವಸ್ಥೆ ಒಳಗೆ ಯಾವ ಥರ ಆಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಷ್ಟೇ ಮೀಸಲಾತಿ ಬರೀಲಿಲ್ಲ. ದೇಶದ 140-150 ಕೋಟಿ ಜನಸಂಖ್ಯೆಗೆ ಸಂವಿಧಾನ ಬರೆದಂಥ ವ್ಯಕ್ತಿನ ಇವತ್ತು ಆತನ ಜಾತಿಗೆ ಸೀಮಿತ ಮಾಡಿಬಿಟ್ಟರು. ಇವತ್ತೊಬ್ಬ ಪೇಜಾವರ ಸ್ವಾಮಿಗಳು ಹೇಳ್ತಾನೆ, ಈ ಭಾರತ ದೇಶದ ಸಂವಿಧಾನ ನಾವು ಒಪ್ಪಕ್ತಾ ಇರಂಗಿಲ್ಲ. ಅಯ್ಯೋ ಸಿಕ್ಕ, ನೀನು ಇಲ್ಲಿ ಬದುಕಕ್ಕೆ ನೀನು ನಾನೈಕೋ, ನೀನು ಬೇರೆ ದೇಶದ ದನ ಕಾಯಕ್ಕೆ ಬಂದು ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ಈ ದೇಶದ ಸಂವಿಧಾನವನ್ನೇ ನೀನು ತಗೊಳ್ತಾ ಇದೀಯ ಅಂತಂದ್ರೆ ನೀನು ದೇಶದ್ರೋಹಿ. ಮೊದಲು ಈತನ ಬಗ್ಗೆ FIR ಮಾಡಬೇಕು. ಯಾಕಂದ್ರೆ ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು 75 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಆದರೂ ಕೂಡ ಕೆಲವು ಮನುವಾದಿಗಳು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ, ಸಂವಿಧಾನ ಒಪ್ಪೋದಿಲ್ಲ. ಯಾಕಿದ್ರೆ ಇಲ್ಲಿ ನಮ್ಮನ್ನ ತಿಂದು ಈ ದೇಶದ ಮೂಲ ನಿವಾಸಿಗಳು, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ನಮ್ಮನ್ನೇ ನೀವು ಒಪ್ಪಿಲ್ಲ, ನಮ್ಮ ಸಂವಿಧಾನನೇ ಒಪ್ಪಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಇವರ ಕನಾರ್ಯರು. ದೇಶ ನಮ್ಮ ಸಮೃದ್ಧಿ ರಾಷ್ಟ್ರವನ್ನು ದನ ಕಾಯುತ್ತಂತ ಬಂದು ನಿಮ್ಮ ಮಹಿಳೆಯರ ರುಚಿ ತೋರಿಸಿ ನಮ್ಮವರಿಗೆ ದೇಶವನ್ನು ಕಬಳಿಸಿದಂಥ ನಾಚಿಕೆಗೇಡಿನ ಜನ ನೀವು ಇವತ್ತು ನಮ್ಮ ದೇಶದ ಸಂವಿಧಾನ ಒಪ್ಪಕ್ಕಾಗಲ್ಲ. ಆದಾದ್ರಿಂದ ಬಂಧುಗಳೇ, ಇವತ್ತು ದಿನನಿತ್ಯ ನಾವು ವಾಟ್ಸಾಪ್, ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀವಿ, ಮನುವಾದಿಗಳ ತಂತ್ರ ಕುತಂತ್ರಗಳು ತಟ್ಕೊಳ್ಳೋಕ್ಕಾಗ್ತಿಲ್ಲ. ಒಂದಲ್ಲ ಒಂದು ದಿನ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಏನಿದಾರ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೊಚ್ಚಿಗೆ ಹೇಳುವ ತನಕ ನೀವು ಯಾರು ಸತ್ತಿ ಮಾಡಬೇಡ್ರಿ. ರೊಚ್ಚಿಗೆ ಹೇಳೋವರೆಗಣ ನೀವು ಹೇಳಿಕೆ ಕೊಡೋಕೆ ಹೋಗ್ಬೇಡ್ರಿ. ಈ ನಾವೇನಾದ್ರೂ ಎದ್ದು ಕುಂತ್ರೆ ನೀವು ಇರೋಕೆ ಜಾಗ ಕೂಡ, ನಿಲ್ಲಕ್ಕೆ ಜಾಗ ಕೂಡ ಇರೋದಲ್ಲ. ಆ ಸ್ಥಿತಿ ಬರ್ತದೆ. ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಭಾವಚಿತ್ರ ನಮ್ಮ ಮಾನ್ಯ ನ್ಯಾಯಾಧೀಶರು ನಾನು ಹೂನರ್ ಹಾಕೋದಿಲ್ಲ ಅಂತಂದು ಹೇಳ್ಬಿಟ್ಟು ಇಡೀ ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥ 10 ಲಕ್ಷ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಮುತ್ತಿಗೆ ಹಾಕಿ ಪ್ರತಿಭಟಿಸಿದಂಥ ಜನ ಒಂದು ಫೋಟೋಕ್ಕೆ. ಆದರೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಇದ್ದೇವೆ. ಕೇವಲ ಅಂಬೇಡ್ಕರ್ ಅಂದರೆ ದಲಿತರಿಗೆ ಅಷ್ಟಲ್ಲ, ಹಿಂದುಳಿದವರು ಕೂಡ, ಅಲ್ಪಸಂಖ್ಯಾತರು ಕೂಡ ಇವತ್ತು ಬಹಳ ಹೀನಾಯ ಸ್ಥಿತಿಲಿ ಪಾಪ ಅವ್ರು ನೋಡ್ಬಾರ ಸ್ಥಿತಿ. ಮಾನ್ಯ ನನ್ನ ಅಲ್ಪಸಂಖ್ಯಾತ ಬಂಧುಗಳೇ, ನೀವು ಅನುಮಾನಿತರು, ನೀವೇನನ್ನ ಒಳ್ಳೆ ಕೆಲಸ ಮಾಡಿದ್ದೀವಿ, ದೇಶದ ಕೆಲಸ ಮಾಡಲಿ, ನಿಮ್ಮ ಮೇಲೆ ಅನುಮಾನನೇ. ನಾವು ಏನು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಮ ಮೇಲೆ ಅವಮಾನ. ನಾವು ಅವಮಾನಿತರು, ನೀವು ಅನುಮಾನಿತರು. ನಾವು ಬಹುಸಂಖ್ಯೆಯಲ್ಲಿ ಈ ದೇಶದಲ್ಲಿ ಈ ನೆಲ ಜಲ ಸಂಸ್ಕೃತಿಯನ್ನು ಅನುಸರಿಸಿರ್ತಕ್ಕಂಥ ಜನ ಇವತ್ತು ಮೇಲೆ ಆಳ್ತಿರ್ತಕ್ಕಂಥ ವರ್ಗದವರು ನೋಡ್ತಿರ್ಬೇಕು. ಎಷ್ಟೊಂದು ನಮ್ಮನ್ನು ಸಂವಿಧಾನವನ್ನು ಹೀಯಾಳಿಸಿದ್ದಾರೆ, ನನ್ನ ದಲಿತ ಸಮುದಾಯಗಳ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ. ಇದನ್ನು ನೋಡಿದರೆ ಖೇದಕರ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಸಂಘಟಿತ ಹೋರಾಟದ ಕೊರತೆ ಇದೆ. ಹಾಗಾಗಿಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದಾರೆ. ನಾವು ಸಂಘಟಿತರಾಗಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ, ಶಿಕ್ಷಣವಂತರಾಗಬೇಕಾಗಿದೆ. ನೀವು ಯಾವ ಇಲ್ಲ ಅಂದರೆ ನಮ್ಮನ್ನ ಕುರಿಗಳು ಏನು ಬೇಟೆ ಆಡಿದ್ರೋ ಆ ರೀತಿಯಲ್ಲಿ ಬೇಟೆ ಆಡುವಂಥ ಕಾಲ ದೂರ ಇನ್ನೂ ಇಲ್ಲ. ನಮಗೆ ಸಂವಿಧಾನ ಬಂದಿದೆ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ, ಸಂವಿಧಾನವಾದರೆ ಸಾಲದು, ಸಮಾನತೆ ಇಲ್ಲ. ದೊಡ್ಡ ಸಮಾನತೆ ಇದ್ರೆ ಮಾತ್ರ ಸಂವಿಧಾನ ಸಾರ್ಥಕ ಇದೆ. ನಮಗೆ ಇವತ್ತಿಗೂ ಸಂವಿಧಾನ ನಮಗೆ ಸಮಾನತೆ ಇಲ್ಲ. ನಾವೇನೋ ಲೀಡರ್ ಅಂತ ಬಗ್ಲಕ್ಕೆ ಅಲ್ಲೆಲ್ಲ ಕುಂದಿರ್ತಾರ. ನಾವೇನೋ ಲೀಡರ್ ಇಲ್ಲ ಅಂದ್ರೆ ಕೂಡ ನಮ್ಮನ್ನ ಈಗಲೂ ನಿಮ್ಮನ್ನ ಎಲ್ಲರೂ ದೂರಿಟ್ಟಾರ. ಇಂಥ ಮನಸ್ಥಿತಿಯನ್ನು ಬದಲಾವಣೆ ಆಗಬೇಕಾಗಿದೆ. ಈ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಪ್ರಜೆ ಈ ಭಾರತ ದೇಶದಲ್ಲಿ ನಾವೆಲ್ಲ ಭಾರತೀಯರು, ಆ ಜಾತಿ ಈ ಜಾತಿ ಅನ್ನೋದನ್ನು ಬಿಡಬೇಕಾಗಿದೆ. ಇದು ಯಾವುದೇ ಒತ್ತಾಯಪೂರ್ವಕವಾಗಿ ನಿಮ್ಮ ಮೇಲೆ ಬಲವಂತ ಅಲ್ಲ. ನೀವು ಮನಸ್ಫೂರ್ತಿಯಾಗಿ ಆಲೋಚನೆ ಮಾಡಿ ಈ ಒಂದು ವ್ಯವಸ್ಥೆಗೆ ನೀವು ಕೂಡ ಕಂಕಣ ಬದ್ಧರಾಗಬೇಕಂತೇಳಿ ನನಗೆ ಹೆಚ್ಚು ಮಾತನಾಡಲು ಅವಕಾಶ ಇದ್ದರೂ ಕೂಡ ಇನ್ನು ಭಾಳ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಕ್ರಾಂತಿ, ನಮ್ಮ ಕರ್ನಾಟಕದ ಗದ್ದಾರಂದೇ ಖ್ಯಾತಿಯಾಗಿರ್ತಕ್ಕಂಥ ರಮೇಶ್ ಗಬ್ಬೂರ್ ಸರ್ ಅವರು ಬಂದಿದ್ದಾರೆ. ಅವರು ಅಂಬೇಡ್ಕರ್ ಕುರಿತು ಇನ್ನೂ ಹಲವಾರು ಕ್ರಾಂತಿ ಗೀತೆಗಳನ್ನು ಆಡಿದ್ದಾರೆ, ಇವತ್ತು ಆಡಲಿದ್ದಾರೆ. ಇಲ್ಲೆಲ್ಲ ಇವತ್ತು ನನ್ನ ಎರಡು ಸಮುದಾಯದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾಧ್ಯಮದ ಬಂಧುಗಳೇ. ಮನುಸ್ಮೃತಿಯಲ್ಲಿ ಜೈ ಹಿಂದ್ ಅಂದ್ರೆ ಏನಂತ ಒಂದು ಅರ್ಥ ಹೇಳ್ಬಿಡ್ತು ಕೇಳ್ರಿ. ಹಿಂದೂ ಅಂತಂದ್ರೆ ತಂದೆ ತಾಯಿಗೆ ಇಲ್ಲದೆ ಹುಟ್ಟಿದವನು, ತಂದೆ ಇಲ್ಲದೆ ಹುಟ್ಟಿದವನಿಗೆ ಹಿಂದೂ ಅಂತಾರೆ. ನಮ್ಮನ್ನ ನಾವೇನೇ ತಂದೆ ತಾಯಿ ಇಲ್ದಾರೆ ಅಂತ ಅನಿಸ್ತಾ ಇದೆ ಇವತ್ತು ಮನುಸ್ಥಿತಿ. ಇದನ್ನ ಆಲೋಚನೆ ಮಾಡ್ರಿ. ಎಲ್ಲರೂ ಭಾಳ ಎಂತ ಚೆನ್ನಾಗಿ ಹೇಳ್ತಿರ್ತಾರೆ, ಜೈ ಹಿಂದ್ ಜೈ ಭಾರತ. ಅಯ್ಯೋ ತಮ್ಮ, ನಿಮ್ಮಪ್ಪ ಇದ್ರು ಕೂಡ ನೀನಿಲ್ಲ ಅಂತ ಹೇಳ್ತಿಲ್ಲೋ, ನಿನಗೆ ನಾಚೆ ಬರಬೇಕು. ಇದನ್ನ ಬಿಡಬೇಕು. ಜೈ ಭೀಮ್ ಜೈ ಭಾರತ್ ಅಂತ. ಭಾರತ ದೇಶದ್ದು ಸಾರ್ವತ್ರಿಕವಾಗಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ವಿಶ್ವ ಧರ್ಮವನ್ನೇ ಸಾರಿರ್ತಕ್ಕಂಥ ಧರ್ಮ ಗ್ರಂಥ ಸಂವಿಧಾನದ ಹೆಸರು ಹೇಳ್ರಿ, ಭಾರತದ ಹೆಸರು ಹೇಳಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ. ನಿಜವಾದ ಅಂಬೇಡ್ಕರ್ ವಾದಿ ಮಾಡಬೇಕಾಗಿರೋ ಕೆಲಸ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೋಡಿದ ತಕ್ಷಣ ಕಾರ್ ಸೈಡ್ಗೆ ಹಾಕಿ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಗಂಗಾವತಿಯ PU ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಬಸಪ್ಪ ನಾಗೋಲಿ ಸರ್, ದಯಮಾಡಿ ಒಂದೆರಡು ಮಾತು ಮಾತಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ಮತ್ತು ಸಂವಿಧಾನವನ್ನೊಂದು ನಮಗೆ ದೇವರ ಗ್ರಂಥವನ್ನು ಬರೆದೇ ಹೋಗಿದ್ರೆ 140 ಕೋಟಿ ಜನ ಹಿಂದಿನಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ತಾರತಮ್ಯ ಇಲ್ಲದೇ ಎಲ್ಲರಿಗೂ, ಎಲ್ಲ ಸಮುದಾಯದವರಿಗೂ ಮತ್ತು ಎಲ್ಲ ಜನಾಂಗದವರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯರಿಗೂ ಎಲ್ಲರಿಗೂ ಸಮಾನತೆ ಮೀಸಲಾತಿಯನ್ನು ನೀಡಿರ್ತಕ್ಕಂಥ ನಮ್ಮ ದೇವರು ಮತ್ತು ನಮ್ಮ ತಂದೆ ಇವತ್ತು ನಮ್ಮ ಭಾರತ ದೇಶದ ಜ್ಯೋತಿ ಅಂದರೆ ಜ್ಞಾನ ಜ್ಯೋತಿ ಆರಿ ಹೋದ ದಿನ. ಇವತ್ತು ನಾವು ಶಾಂತಿಯುತವಾಗಿ ಮೌನವಾಗಿ ಅವರ ವಿಚಾರಗಳನ್ನು ಮತ್ತು ಅವರ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈ ದೇಶದಲ್ಲಿ ದಲಿತರ ಒಂದಲ್ಲ 95% ದಲಿತರು ಅಂತ ಏನು ಹೇಳಿದ್ರಲ್ಲ ಅಂಬೇಡ್ಕರ್ ಅವರು, ಅಂದರೆ ಆರ್ಥಿಕ
ಆರ್ಥಿಕದಲ್ಲಿ, ಸಾಮಾಜಿಕದಲ್ಲಿ, ಶೈಕ್ಷಣಿಕದಲ್ಲಿ, ರಾಜಕೀಯದಲ್ಲಿ ಯಾರು ಹಿಂದುಳಿದಿರ್ತಾರ ಅವರೆಲ್ಲರೂ ದಲಿತರು ಅನ್ನೋ ಪದೆಯನ್ನು ಅವರು ಇದು ಮಾಡಿ ಸಮಾನತೆಗಾಗಿ ಸಮಬಾಳು, ಸಮಾನತೆ, ಸಮಾನ ಹಕ್ಕು ಅಂತ ಹೇಳಿ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ಇವತ್ತು ಮೀಸಲಾತಿಗಳನ್ನು ತಿಂದಂಥ ಜನ ಕೇವಲ ಎರಡೇ ಸಮುದಾಯದವರು ಇವತ್ತು ಅಂಬೇಡ್ಕರ್ ಜಯಂತಿ, ಪುಣ್ಯತಿಥಿ ಮತ್ತು ಪರಿನಿರ್ವಾಣ ಮತ್ತು ನವೆಂಬರ್ 26 ಈ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ಅವ್ರನ್ನ ಒಂದು ಜಾತಿಗೆ ಸೀಮಿತವಾಗಿ ಈ ಸಮುದಾಯಗಳು ಇಟ್ಟಿದ್ದಾರೆ. ಅವ್ರಿಗೆ ಮೀಸಲಾತಿ ತಿಂದರೂ ಕೂಡ ಇವತ್ತಿಗೆ ಅಂಬೇಡ್ಕರ್ 68 ವರ್ಷ ಹೋದರೂ ಕೂಡ ಅವ್ರಿಗೆ ಇವತ್ತು ವಾಟ್ಸಪ್ನಲ್ಲಿ ಅವಮಾನ ಮತ್ತು ಅವರಿಗೆ ಚಪ್ಪಲಿ ಹಾರಗಳು ಮತ್ತು ಅವ್ರಿಗೆ ಏನಾದರೂ ಪದ ಬಳಕೆಗಳನ್ನು ಮಾಡ್ತಾ ವಾಟ್ಸಪ್ನಲ್ಲಿ ಬಿಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ಈ ದೇಶದಲ್ಲಿ ಜ್ಞಾನವನ್ನು ಅರ್ಧ ಕುಡಿದಂಥ ವ್ಯಕ್ತಿಗೆ ಇವತ್ತು ಅವಮಾನ ಮಾಡ್ತಾರೆ. ನಮ್ಮ ದಾನಪ್ಪ ಅವರು ಹೇಳ್ದಂಗೆ ಪೇಜ ಅವರ ಸ್ವಾಮಿಗಳು ಈ ದೇಶದಲ್ಲಿ ಅವರು ನಮ್ಮ ದೇಶದಲ್ಲ, ಅವರು ಎಲ್ಲಪ್ಪ ಗಂಡದರು. ಯಾರು? ರಾಮರು ಶೆಟ್ಟರು ನಮ್ಮ ದೇಶದರಲ್ಲ. ಅವರು ಈ ದೇಶದರ ಅಲ್ಲ. ಇವತ್ತು ಪಬ್ಲಿಕ್ ಆಗಿ ಹೇಳ್ತಿಲ್ಲ. ಅವರು ಎಲ್ಲಪ್ಪ ಗಂಡರು, ಆರ್ಯರು. ಈ ದೇಶದಲ್ಲಿ ಅವ್ರ ಸಂಬಂಧವಿಲ್ಲ. ಅವರು ಇವತ್ತು ದೇಶದ ಸಂವಿಧಾನವನ್ನು ಒಂದು ತಮ್ಮ ಮನವರಿಕೆ ಅಂದರೆ ಮನಸ್ಥಿತಿಯನ್ನು ತಾವು ಬರೆದಂಗೆ ತಾವು ಆಡಳಿತ ನಡೆಸಿದಂತೆ ನಡೀಬೇಕನ್ನೋದೇ ಅವರು ಸಂವಿಧಾನ ಆ ಥರ ರಚನೆ ಮಾಡಬೇಕು. ನಾವು ಹೇಳಿದಂಗೆ ಸಂವಿಧಾನ ಆಗಬೇಕು. ಆ ಸಂವಿಧಾನ ನಾವು ಒಪ್ಪೋದಿಲ್ಲ. ಈ ಸಂವಿಧಾನ ನಮಗೆ ಬೇಕಾಗಿಲ್ಲ, ಇಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತ ಇವತ್ತು ರಾಜರೋಷವಾಗಿ ಅವ್ರು ಹೇಳಿಕೆ ಕೊಡ್ತಿದಾರಂದರೆ ನಮ್ಮ ದಲಿತರು ಒಗ್ಗಟ್ಟಿಲ್ಲ, ನಾವು ಸಂಘಟನೆತರಾಗಿಲ್ಲ. ಇವತ್ತು ನಾನು ಎಷ್ಟೋ ಸಲ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಸಮುದಾಯದವರು ಯಾವ ಈ ಕಾರ್ಯಕ್ರಮ ಭಾಗವಹಿಸಿಲ್ಲ. ಅಂದರೆ ಅಂಬೇಡ್ಕರ್ನ ಒಂದು ಜಾತಿಗೆ ಸೀಮಿತವಾಗಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ನಾವು ಅಂಬೇಡ್ಕರ್ ಹೇಳಿರ್ತಕ್ಕಂಥ ತತ್ವಗಳು, ಅಂಬೇಡ್ಕರ್ ಮಾಡಿರ್ತಕ್ಕಂಥ ವಿಚಾರಗಳು, ಸಂವಿಧಾನ ಏನು ಕೊಟ್ಟಾಗಿರಲ್ಲ ಆ ಸಂವಿಧಾನ ಅಡಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಫಸ್ಟು ಯಾವ ಹೋರಾಟ ಇಲ್ಲ ದೊಡ್ಡದು ಮೊದಲು ವಿದ್ಯಾವಂತರಾಗಬೇಕನ್ನೋದೇ ಒಂದು ಅನಿಸಿಕೆ. ಆ ವಿದ್ಯಾವಂತರಾದರೆ ಇದು ಯಾವ ತಾರತಮ್ಯ ಇರುವುದಿಲ್ಲ. ಹಂಗಾಗಿ ಅಂಬೇಡ್ಕರ್ ಇವತ್ತು ಪುಣ್ಯತಿಥಿ ದಿನ ನಾವು ಬರೀ ಫೋಟೋ ಇಟ್ಟು ಪೂಜೆ ಮಾಡಿ 2 ಸಮುದಾಯ ಬಂದು ಚಪ್ಪಾಳೆ ತಟ್ಟಿ ಅವ್ರು ಘೋಷಣೆ ಹೋಗಿದ್ರೆ ಆಗೋದಿಲ್ಲ. ಅವರು ಏನು ವಿಚಾರ ಇಟ್ಕೊಂಡು ಅವರು ಸಂವಿಧಾನ ಬರ್ದಾರ ಅದ್ರ ಅಡಿಯಲ್ಲಿ ನಾವು ಸರ್ಕಾರಿ ಸೌಲಭ್ಯಗಳಾಗಲಿ ಕಾನೂನುಗಳಾಗಲಿ ನಾವು ಅರ್ಥ ತೆಗೆದ್ರೆ ಅದು ವಿದ್ಯಾವಂತರಾಗ ಮಾತ್ರ ಎಲ್ಲ ಆಗ್ತದವ. ಆಮೇಲೆ ಇಲ್ಲಿಗೆ 40 ವರ್ಷ ಆಗಿ ಸರ್ಕಲ್ ಆಗಿ ಯಾವುದೇ ರೀತಿ ಯಾವುದೇ ಪಕ್ಷ ಆಗಲಿ ಅಂಬೇಡ್ಕರ್ ಸರ್ಕಲ್ನ ಪ್ರತಿಭಟನೆ ಮಾಡೋಕ್ಕೆ ಮುಂದೆ ಬಂದಿಲ್ಲ. ದಯಮಾಡಿ ಎಲ್ಲ ಹಿಂದೆ ಇರ್ತಕ್ಕಂಥ MLAಗಳು, MP ಗಳು, ಎಲ್ಲ ಮಿನಿಸ್ಟ್ರುಗಳಿಗೆ, ಆಮೇಲೆ ಚೀಫ್ ಆಫೀಸರ್ಗಳಿಗೆ, ಕೌನ್ಸಲರ್ಗೆ, ಅಧಿಕಾರಿಗಳಿಗೆ ಎಲ್ಲರಿಗೆ ಹಂಚಿಕೊಟ್ಟಿದ್ದಾಯಿತು. ಆಮೇಲೆ BJP ಸರ್ಕಾರ ಇದ್ದಾಗ ಇದು ಲಿಂಗರಾಜ್ ಇದ್ದಾಗ ಅಧ್ಯಕ್ಷ ಇದ್ದಾಗ ಸರ್ಕಲ್ ಮಾಡಿದ್ರು, ಪ್ರತಿಭೆ ಇರಲಿಲ್ಲ. ಆದರೆ ಇವತ್ತು 2 ಸಲ ನಮ್ಮ ಕಾಂಗ್ರೆಸ್ ಅವರಾದಂಥ ಗಣೇಶ್ ಅವರು ಇದ್ದಾರೆ. ಈಗ 50 ಲಕ್ಷ ಆಗಲೇ ನಮ್ಮಲ್ಲಿ ಬಂದಿದೆ. ನಾನು ಸರ್ಕಲ್ನ ಅದ್ದೂರಿಯಾಗಿ ಮಾಡ್ತೀನಿ ಅಂತೇಳಿ ಎಲ್ಲಿ ಬೇಕಲ್ಲ ಫಂಕ್ಷನ್ಗಳಾಗ ಅವರು ಚಪ್ಪಾಳೆಯನ್ನು ತಟ್ಟುತ್ತಾ ಹೇಳ್ತಾ ಇದ್ದಾರೆ. 50 ಲಕ್ಷ ಎಲ್ಲಿ ಹೋಗ್ತಾ ನಮಗೆ ಗೊತ್ತಿಲ್ಲ. ಆದರೆ ನೀವು ಊರಾಗಿರೋ ಟ್ಯಾಚು ಎಲ್ಲ ಯಾವಾಗನ್ನ ಮಾಡ್ರಿ, ನಾವು ಯಾವ ಸಮುದಾಯದವ್ರನ್ನ ಮಾಡಿದ್ರೆ ಅಭ್ಯಂತರ ಇಲ್ಲ ನಮಗೆ. ಆದರೆ 40 ವರ್ಷ ಇಡೀ ಕಂಪ್ನಿಗೆ ಫಸ್ಟ್ ಇದು ಈ ಸರ್ಕಲ್ನ ನಾವು ಫಸ್ಟು ಅಂಬೇಡ್ಕರ್ ಪ್ರತಿಭೆಯನ್ನು ನೀವು ಕೂಡಿಸಿದಾಗ ನಿಮ್ಮ ಹೆಸರು ಮಾತ್ರ ಇನ್ನು ಎಲ್ಲಿ ಹೋದ್ರೂ ಕೂಡ ಇರ್ತದಂತ ಹೇಳ್ತಾ ನಾನು ಗಣೇಶ್ ಅವರಿಗೆ ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಅದು 50 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿ ಈ ಸರ್ಕಲನ್ನು ಹೊಸದಾಗಿ ಮಾಡಿ ಅಂಬೇಡ್ಕರ್ ಪ್ರತಿಭೆಯನ್ನು ಕೊಡಿಸ್ಬೇಕಂತ ಈ ಸಮುದಾಯದ ಬಗ್ಗೆ ಮತ್ತು ಎಲ್ಲರ ಪರವಾಗಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವರ್ಗ ಸೇರಿದ ದಿನ ಡಿಸೆಂಬರ್ 6 ಎಲ್ಲರಿಗೂ ಗೊತ್ತಿದ್ದ ವಿಚಾರ. ನಾವು ಅಷ್ಟು ಭಾಳ ಓದಿಲ್ಲ, ಸಣ್ಣ ಮಕ್ಕಳು ಓದ್ಯಾರ. ನಾವು ಓದಿರೋದೇ ಬರೀ 3 ತಾಸು. ಆದರೆ ಜನರಲ್ ನಾಲೆಡ್ಜ್ ಮೇಲೆ ಮಾತಾಡ್ತಾ ಇದ್ದೀನಿ. ಕೇಳ್ರಪ್ಪ, ಇವತ್ತು ಇಡೀ ಪ್ರಪಂಚದಾಗೆ ನಮ್ಮ ಭಾರತ ದೇಶದಾಗೆ ಆತನ ಪುಣ್ಯತಿಥಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಆತಂದು ಹುಟ್ಟಿದ ಏಪ್ರಿಲ್ 14 ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಈ ಸರ್ಕಲ್ನಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಸಮಾಜದವರು
ಮತ್ತು ನಮ್ಮ ಹರಿಜನ ಸಮಾಜದವರು, ಚಳವಳಿ ಸಮಾಜದವರು, ಅಲ್ಪಸಂಖ್ಯಾತರು, ಆದ್ರೆ ಹೇಳಿದ್ರೆ ಎಲ್ಲರೂ ಭಾಗವಹಿಸ್ತಾರ. ಆದ್ರೆ ಇದೇ ತನಕ ನಾವು ಮಾತಾಡಿದ್ರು, ದಾನಪ್ಪ ಮಾತಾಡಿದ, ಲಕ್ಷ್ಮಣ ಮಾತಾಡಿದ್ರು, ರಮೇಶ್ ಸರ್ ಮಾತಾಡಿದ್ರು, CR ರಮತ್ತ ಮಾತಾಡಿದ. ಆದರೆ ಇದು ನಾನು ಒಂದು ಏನು ಹೇಳ್ತಂದ್ರೆ, ನಮ್ಮ ಹುಡುಗರಿಗೆ ಕಾರ್ಯಕ್ರಮ ಮುಗಿದ ಮೇಲೆ ಕಂಪ್ಲೀಟ್ ಜಾತ್ರೆ ಆದಮೇಲೆ ಪ್ರತಿ ಹಳ್ಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದಿದ್ದ, ಅದ್ರ ಸಿದ್ಧಾಂತ ಏನು, ಸಂವಿಧಾನ ಏನಂಬುದ್ರ ಬಗ್ಗೆ ನಾವು ಸರ್ಕಲ್ನಾಗ ಮಾತಾಡಿ ಹೋಗೋದಲ್ಲ. ಇಲ್ಲಿ ಕೆಲವರಿಗೆ ಅಷ್ಟೇ ಗೊತ್ತಾಗ್ತದೆ. ಪ್ರತಿ ಹಳ್ಳಿಗೆ ದಾನಪ್ಪ ಹೇಳ್ತೀನಿ, CR ಮಂತ್ರಿ ಹೇಳ್ತೀನಿ, ಲಕ್ಷ್ಮಣ ಹೇಳ್ತೀನಿ, ಪ್ರತಿ ಹಳ್ಳಿಗೆ ಜಾತ್ರೆ ಆದಮೇಲೆ ಗಾಡಿಗಳು ತಗೊಂಡು ಅಲ್ಲಿ ಸಭೆಗಳು ಮಾಡಿ ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಕೊಟ್ಟರೆ ನಿಮಗೆ ಒಳ್ಳೆಯದು, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅದನ್ನು ನಾವು ಮಾಡಬೇಕಾಗಿದೆ. ಮತ್ತೆ ನಾವು ಮಾಡಿದ್ರಿಲ್ಲ. ನನ್ನ ನೆನಪಿನಾಗ ಹೇಳ್ತಾ ಇದ್ದೀನಿ, ಈ ಸರ್ಕಲ್ ಆಗ್ಬೇಕಂದ್ರೆ ಗಂಡುಗಲೆ ಕುಮಾರ ಆಗ್ಬೇಕಂತ ಗಂಗಮ್ಮತಸ್ಥರು, ವಾಲ್ಮೀಕಿಯರು, ನಾನು ಅವಾಗ ಒಳ್ಳೆ ಹೆಂಗು, ಆಮೇಲೆ ದಾನಪ್ಪಿದ್ದ ಎಲ್ಲರಿದ್ರು, ಲಕ್ಷ್ಮಣ ಸಮೇತ ಕೆಲವರಿದ್ರು. ಗಂಡು ಕುಮಾರ ಬೇಡ, ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚಕ್ಕೆ ಸಂವಿಧಾನ ಬರ್ದಾನ. ಆ ಸಂವಿಧಾನ ಬರೆದಂಥ ವ್ಯಕ್ತಿಗೆ ಇಲ್ಲಿ ಸ್ಟ್ಯಾಚ್ಯೂ ಆಗ್ಬೇಕಂತೇಳಿ ನಾವು ಅವತ್ತೇ ಇಲ್ಲಿ ಅಡಿಗಲ್ಲ ಹಾಕಿ ಇದನ್ನು ಮಾಡಿದ್ವಿ. ಆದ್ರೆ ನಮ್ಮ ದುರ್ದೈವ ಕೊಪ್ಪಳದಾಗ ಒಂದು ಗಲಾಟೆ ಆಯಿತು, ಮೂನಾಡಿಗ್ಲಾಗ ಒಂದು ಗಲಾಟೆ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಆಗೋದ್ರಿಂದ ಸರ್ಕಾರ ಅದಕ್ಕೆ ಅನುಮತಿ ಕೊಡಲಿಲ್ಲ. ಸುರೇಶ್ ಬಾಬು MLA 2008 ನಾನು ಕೌನ್ಸಿಲರು, ಸರ್ಕಲ್ ಕಟ್ಸಿದ್ದು ನಾವೇ. ಆಮೇಲೆ ನಾನು ಹೇಳಿದೆ, ಸುರೇಶ್ ಬಾಬು ಏನಂದ, ಅಣ್ಣ ಗಲಾಟೆ ಆಗತ್ತೆ ಎಲ್ಲಿ ಬೇಕಲ್ಲೇ, ಇದು DC ಒಪ್ಪೋಲ್ಲ ಹಂಗಿಂಗಂದ. ಆದರೂ ಏನೋ ಕಾಲ ಆಗಲಿಲ್ಲ, ಆಗಿವತ್ತು ಹೋಯ್ತು. ಈಗ ಕಾಲ ಮಿಂಚಿಲ್ಲ. ನಾವು ಹಳ್ಳಿ ತಿರುಗಾಡಿ ಇವಾಗ ಸ್ಟ್ಯಾಚ್ಯೂ ಮಾಡ್ಸೋಕ್ಕೊಂದು ವ್ಯವಸ್ಥೆ ಮಾಡಿವಿ. MLA ಮಾಡ್ದ, ಶಾಸಕರಿಗೆ ಸಾಕಷ್ಟು ಹೇಳಿನಿ. ಆಯ್ತು ಸರ್, ಇಲ್ಲಾಂದ್ರೆ ಗಂಗಾವತಿ, ಜಂತಗಲ್ಲು, ಹಿರಿಜಂತಗಲ್ಲು ಹೆಂಗೆ ಬೆಳತಕ್ಕನ ಕುಂದಿಸ್ತಾರ, ನಾವು ಹಂಗೆ ಕುಂದಿಸ್ತು. ನಮ್ಮನ್ನ ಎಷ್ಟು ಮಂದಿನ ಅರೆಸ್ಟ್ ಮಾಡ್ತಾರೆ ನೋಡಿ, ಅದು ನನ್ನ ತಲೆಗಿರೋದು. ಅವ್ರು ಎಷ್ಟು ಮಂದಿನ ಅರೆಸ್ಟ್ ಮಾಡ್ತಾರೆ ನೋಡಿ. ಹಾಗಾಗಿ ಇಲ್ಲಿ ಸಮಯ ಅಭಾವ ಇರೋದ್ರಿಂದ ನನಗೆ ಆದಷ್ಟು ಮಾತಾಡೋಕೆ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ. ಅಂಬೇಡ್ಕರ ಯಾರು ಅಂಬೇಡ್ಕರ, ಒಂದು ವಾಕ್ಯದುತ್ತರ, ಹೆಂಗನ ಹೇಳಲಪ್ಪ ಒಂದು ವಾಕ್ಯದುತ್ತರ. ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ. ಅಂಬೇಡ್ಕರ ಯಾರು ಅಂಬೇಡ್ಕರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ. ಕೇಳಿಸ್ಕೋಬೇಕು ಯಂಗ್ಸ್ಟರ್ಸ್ ಎಲ್ಲರೂ ಕೂಡ. ಅಂಬೇಡ್ಕರ್ ಯಾರಂದ್ರೆ ಪ್ರಶಾಂತ್ ದಾನಪ್ಪ ಅಂತಕ್ಕಂಥ ಒಬ್ಬ ಯುವ ಕವಿ ಬರೀತಾನೆ, ಅಂಬೇಡ್ಕರ ಯಾರು ಅಂಬೇಡ್ಕರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ. ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ. ಅಂಬೇಡ್ಕರ ಯಾರು ಅಂಬೇಡ್ಕರ, ಕುಲಕಸುಬಿನಿಂದ ಆ ಜಡ್ಜು ಹುದ್ದೆಗೆ, ಫುಟ್ಪಾತಿನಿಂದ ಪಾರ್ಲಿಮೆಂಟಿಗೆ. ಎಲ್ಲಿಂದ? ಕುಲಕಸುಬಿನಿಂದ ಆ ಜಡ್ಜು ಹುದ್ದೆಗೆ, ಫುಟ್ಪಾತಿನಿಂದ ಪಾರ್ಲಿಮೆಂಟಿಗೆ. ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಕುಣಿ ಸೇರುವ ಮುನ್ನ. ಅಂಬೇಡ್ಕರ ಯಾರು ಅಂಬೇಡ್ಕರ, 10 ತಲೆಯ ಜ್ಞಾನವಿದ್ದ ರಾವಣಾಸುರ, 10 ತಲೆಯ ಜ್ಞಾನವಿದ್ದ ರಾವಣಾಸುರ. ತಾಯಿ ಹೃದಯದ ಹೊರಟ ಮೈಸಾಸುರ. ಅಂಬೇಡ್ಕರ ಯಾರು ಅಂಬೇಡ್ಕರ, ಹೆಂಗನ ಹೇಳಲಪ್ಪ ಒಂದು ವಾಕ್ಯದುತ್ತರ. ಮತ್ತೆ ಹೇಳ್ತಾರೆ, ಕುಂಟಬಿಲ್ಲೆಯಿಂದ ಒಲಿಂಪಿಕ್ಕಿಗೆ ಅಡಿಗೆ ಮನೆ